ಪದೇ ಪದೇ ಜಮೀನಿನ ಪವರ್ ಕಟ್ ಮಾಡಿರುವುದಕ್ಕೆ ಆಕ್ರೋಶಗೊಂಡ ರಘುನಾಥನಹಳ್ಳಿಯ ರೈತರು ಅಳವಂಡಿ ಕೆಇಬಿಗೆ ಹೋಗಿ ಪ್ರತಿಭಟನೆ ನಡೆಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಅಳವಂಡಿ ಹೋಬಳಿ ಗ್ರಾಮದ ಬೆಳಗಟ್ಟಿ ಜಮೀನಿಗೆ ಸಂಬಂಧಿಸಿದ ಲೈನ್ನಲ್ಲಿ ಹಲವು ಬಾರಿ ಪವರ್ ಕಟ್ ಮಾಡಲಾಗ್ತಾ ಇತ್ತು. ಹೀಗಾಗಿ ರೈತರು ರೊಚ್ಚಿಗೆದ್ದು ಹೋರಾಟ ನಡೆಸಿದ್ದಾರೆ. ಈ ಹೋರಾಟದಲ್ಲಿ ಬಿಜೆಪಿಯ ಮುಖಂಡರಾದ ಬಸವರಾಜ ಕಾವಟ್ಕರ್ ಅವರು ಭಾಗವಹಿಸಿ ರೈತರಿಗೆ ಬೆಂಬಲವನ್ನ ನೀಡಿದ್ದಾರೆ. ಉದಯ್ ಕುಮಾರ್ ಕೆಳಗಿನ ಮನಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ನಮ್ಗೆ 2025-26 ಒಂದು ಹೆಚ್ಚುವರಿ ಟಿಸಿ ಸ್ಯಾಂಕ್ಷನ್ ಆಗಿದೆ. ಹಳೇದೈತಲ್ಲ, ಹಳೆ ಆಫೀಸರ್ಸ್ ಹೆಂಗಿದ್ರು ಏನಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಬಹಳ ಜಾಸ್ತಿ ಓವರ್ಲೋಡ್ ಇರೋದ್ರಿಂದ ನಮ್ಗೆ ಇಡೀ ಜಸ್ಕಾಮ್ ಅಲ್ಲಿ ಬರೀ 2 ಸ್ಟೇಷನ್ ಐತಲ್ಲ ನಮ್ಗೆ ಸ್ಯಾಂಕ್ಷನ್ ಆಗಿರೋದ್ರಿ. ಒಂದು ಮುಸ್ಲಾಪುರು, ಒಂದ್ ಐತಲ್ಲ ಅಳವಂಡಿ. ಈ ಭಾಗದಾಗ ಐತಲ್ಲ ಇನ್ನೊಂದು ಹೆಚ್ಚುವರಿ 5 MVA 9 ತಿಂಗಳ ಟೈಮ್ ಕೊಟ್ಟೈತಲ್ಲ ನಮ್ಗೆ ಟೆಂಡರ್ ಆಗಿತ್ತು. ಬಟ್ ಅತಿ ಸ್ಪೀಡ್ ಅಲ್ಲಿ ಐತಲ್ಲ ನಾವು ಕೆಲಸ ಮುಗಿಸಿ ಈಗ 5 MVA ಟ್ರಾನ್ಸ್ಫಾರ್ಮರ್ ತಂದ್ರೆ ಇನ್ನೊಂದು 15 ದಿವಸದಲ್ಲಿ ನಾವು ಪವರ್ ಸಪ್ಲೈ ಎಲ್ಲ ರೈತರಿಗೆ ಕೊಡೋ ವ್ಯವಸ್ಥೆ ಮಾಡಿ ಇಟ್ಟಿದೀವಿ. ನಾವು ನಮ್ಮ ಹೈಯರ್ ಆಫೀಸರ್ಸ್ ಮಾತಾಡಿ ಇನ್ನೊಂದು 15 ದಿನದಲ್ಲಿ ಹೆಚ್ಚುವರಿ 5 MVA ಟ್ರಾನ್ಸ್ಫಾರ್ಮರ್ ತಂದು ಕುಂದಿರಿಸಿ ಚಾರ್ಜ್ ಮಾಡಕ ನಾವು ಏನ್ ಪ್ರಯತ್ನ ಮಾಡಬೇಕು ನಾವೆಲ್ಲ ಐತಲ್ಲ ಪ್ರಯತ್ನ ಮಾಡಿ ಚಾರ್ಜ್ ಮಾಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ನಾ ಎಲ್ಲರೂ